ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹಲಸಿನಕಾಯಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಸೀಸನ್ನಲ್ಲಿ ಹಲಸಿನಕಾಯಿ ಸಿಗುತ್ತೆ. ಈ ಥರ ಪಲಾವ್ ಮಾಡಿ ನೋಡಿ, ಎಲ್ಲಾದ್ರಲ್ಲೂ ಮಾಡಿರ್ತೀರ, ಈ ಥರ ಹಲಸಿನಕಾಯಲ್ಲಿ ಮಾಡಿರಲ್ಲ ಅನಿಸುತ್ತೆ. ಒಂದ್ಸಲ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ತೀವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮರಿಬೇಡಿ. ಇದಕ್ಕೆ ರಾ ಜಾಕ್ ಫ್ರೂಟ್ ಹಲಸಿನ ಬಡ್ಕು ಅಂತ ಹೇಳ್ತೀವಿ, ಈ ಥರ ಇರುತ್ತೆ ನೋಡಿ. ಇದು ಅದರಲ್ಲಿ ಹಲಸಿನ ತೊಳೆ ಆಗಿರೋದಿಲ್ಲ. ಈ ಥರ ಸಣ್ಣ ಕಾಯನ್ನೇ ತಗೊಳ್ಳಿ. ಅದು ಕಿತ್ಕೊಂಡು ಒಂದಿನ ಬಿಟ್ಟು ಮಾಡಿದ್ರೆ ಓಕೆ. ಇಲ್ಲ ಅಂದರೆ ಒಳಗಡೆ ಹಣ್ಣಾಗ್ಬಿಡುತ್ತೆ ನೋಡಿ. ಈ ಥರ ಹಾಲೆಲ್ಲ ತೆಗೆದು ಇದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ರಿಮೂವ್ ಮಾಡೋಣ ನೋಡಿ. ಈ ರೀತಿ ಚಾಕುವಲ್ಲಿ ಅದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗಿಯೋಣ. ಕೆಳಗಡೆ ಒಂದು ಪೇಪರ್ ಇಟ್ಟು ಮಾಡ್ಕೊಳ್ಳಿ, ನಾನು ಮರ್ತೆ. ಇದು ಹಾಲು ಅಷ್ಟು ಬೇಗ ಹೋಗಲ್ಲ, ಅದರಿಂದಾಗಿ ಕ್ಲೀನ್ ಮಾಡಬೇಕಾದ್ರೆ ಕೆಳಗಡೆ ಒಂದು ಪೇಪರನ್ನು ಇಟ್ಟು ಮಾಡ್ಕೊಳ್ಳಿ. ಈ ಥರ ಎಲ್ಲ ಹಲಸಿನಕಾಯಿನ ಸಿಪ್ಪೆಯನ್ನು ರಿಮೂವ್ ಮಾಡಿ ನೋಡಿ, ಈ ರೀತಿ ಆಗುತ್ತೆ. ನಂತರ ಇದನ್ನು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ ನೋಡಿ. ಇದು ನೋಡಿ, ಈ ಒಳಗಡೆ ಈ ರೀತಿ ಇರುತ್ತೆ ಹಲಸಿನಕಾಯಿ. ಸೇಮ್ ನಿಮಗೆ ಅದಪ್ಪ ಆಲೂಗೆಡ್ಡೆ ಇರಲ್ವ, ಆಲೂಗೆಡ್ಡೆ ಟೈಪ್ ಬರುತ್ತೆ ನೋಡಿ. ಒಳಗಡೆ ಸಕ್ಕ ಸ್ಮೂತ್ ಇರುತ್ತೆ ನೋಡಿ. ಇದರಲ್ಲಿ ಯಾವ ತೊಳೆಗಳು ಇರೋಲ್ಲ, ಹಲಸಿನ ತೊಳೆ ಇನ್ನೂ ಫಾರ್ಮ್ ಆಗಿರೋಲ್ಲ ನೋಡಿ. ಹಲಸಿನ ಬಡುಕು ಅಂದರೆ ಈ ಥರ ಇರುತ್ತೆ. ನಾನು ಹೇಳಿದ್ರೆ ಇದು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಬಿಡೋಣ ನೋಡಿ. ಇದನ್ನು ಸಣ್ಣದಕ್ಕೆ ಒಂಥರ ಒಂದು ಅರ್ಧ ಇಂಚಷ್ಟು ಕಟ್ ಮಾಡ್ಕೊಂಡಿರ್ತೀನಿ. ಇದನ್ನು ಈ ಥರ ಎಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾನು ಈ ಹಲಸಿನ ಹಣ್ಣಲ್ಲಿ ಒಂದು ಅರ್ಧ kg ಪಲಾವನ್ನ ಮಾಡ್ಕೋಬೋದು. ನಂತರ ಇದು ಕಪ್ಪಾಗ್ದಂಗೆ ಉಪ್ಪು ನೀರಿಗೆ ಹಾಕಿ ಇದನ್ನು ಇಡೋಣ. ಇಲ್ಲಾಂದರೆ ತುಂಬ ಹೊತ್ತಾಗೋದ್ರಿಂದ ಕಪ್ಪಾಗ್ಬಿಡುತ್ತೆ. ನಂತರ ಒಂದು ಲೋಟ ಬಾಸುಮತಿ ಹಾಕಿ ಒಂದು ಲೋಟ ಮಾಮೂಲಿ ರೈಸನ್ನು ನೆನೆಯಕ್ಕೆ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ. ಮತ್ತು ಮಸಾಲೆಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕಿ ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕಿ ರುಬ್ಕೊಂಬಿಡೋಣ. ಪಲಾವ್ಗೆ ಏನು ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸ್ಪೈಸಸ್ಸು ಎಲ್ಲನೂ ಹಾಕಿ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಅರಿಶಿನ ಪುಡಿ ಹಾಕಿ ರುಬ್ಕೊಂಬಿಡೋಣ. ನಾನು ಹೇಳ್ದಂಗೆ ಈ ಥರ ಹಲಸಿನಕಾಯಿ ಸೀಸನಲ್ಲಿ ಈ ಥರ ಹಲಸಿನ ಪಲಾವು ಮತ್ತು ಬಿರಿಯಾನಿನ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಅದ್ರಲ್ಲಿ ಮಾಡ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ. ನಂತರ ನೀರು ಹಾಕಿ ಇದರ ನುಣ್ಣಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿಲಿ ಗ್ರೈಂಡ್ ಮಾಡಾಗಿದೆ. ನಂತರ ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಸಮ್ ಸ್ಪೈಸಸ್ಸು, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲನೂ ಹಾಕೋಣ. ನಂತರ ಸ್ಟವ್ ಮೇಲೆ ಒಂದು ಕುಕ್ಕರನ್ನ ಇಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಿದ್ರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು, ಇಲ್ಲ ಬರೀ ಎಣ್ಣೆಯಲ್ಲೇ ಮಾಡ್ಕೋಬೋದು, ಹೇಗಾದರೂ ನಡೆಯುತ್ತೆ. ನಂತರ ಎಣ್ಣೆ ತುಪ್ಪ ಕಾಯ್ದ ನಂತರ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ನಂತರ ಪಲಾವ್ ಎಲೆ, ಸ್ಟಾರ್ ಮೊಗ್ಗು ಮತ್ತು ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಹಸಿ ಸ್ಮೆಲ್ ಹೋಗೋ ತನಕ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಈರುಳ್ಳಿನ ಫ್ರೈ ಮಾಡಿ ನಂತರ ಟೊಮ್ಯಾಟೊನ ಆ್ಯಡ್ ಮಾಡಿ ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕೊಂಬಿಡಿ. ಬೆಳಗ್ಗೆ ಎದ್ದು ಏನಪ್ಪ ಬ್ರೇಕ್ಫಾಸ್ಟ್ ಅಂದಾಗ ಈ ಥರ ಡಿಫ್ರೆಂಟ್ ಆದ ರೆಸಿಪೀಸ್ನ ನಮ್ಮ ಚಾನಲಲ್ಲಿ ನೋಡ್ಬೋದು. ನೀವು ಒಂದ್ಸಲ ವಿಸಿಟ್ ಮಾಡಿ. ನಮ್ಮ ವೀಡಿಯೋಸ್ಗಳನ್ನ ತುಂಬ ಬ್ರೇಕ್ಫಾಸ್ಟ್ ರೆಸಿಪೀಸ ಹಾಕಿದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಂಥ ಹಲಸಿನಕಾಯಿ, ರಾ ಜಾಕ್ ಫ್ರೂಟ್ ಅಂತ ಹೇಳ್ತೀವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಸಾಲೆ ಹಿಡಿಯೋ ತನಕ ಮಿಕ್ಸ್ ಮಾಡೋಣ. ಫ್ರೈ ಮಾಡಿ ಸ್ವಲ್ಪ ಬೆಂದೊಂದಾಗುತ್ತೆ. ನಂತರ ಅದಕ್ಕೆ ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಲಸಿನಕಾಯಿಗೆ ಸ್ವಲ್ಪ ಫ್ರೈ ಮಾಡಿದೆ, ಸ್ವಲ್ಪ ಬೆಂದಂಗಿರುತ್ತೆ. ನಂತರ ರುಬ್ಬಿಟ್ಟ ನಂತರ ಮಸಾಲೆನೂ ಹಿಡಿಯುತ್ತೆ. ನಂತರ ಅದಕ್ಕೆ ಉಪ್ಪನ್ನು ಹಾಕೋಣ. ಹಲಸಿನಕಾಯಿಗೆ ಸ್ವಲ್ಪ ಉಪ್ಪು ಕೂಡ ಹಿಡಿಯುತ್ತೆ.
ನಂತರ ಇದು ಚೆನ್ನಾಗಿ ಕುದ್ದ ನಂತರ ನೆನೆಸಿಟ್ಕೊಂಡ್ರಂಥ ಅಕ್ಕಿಯನ್ನು ಹಾಕಿ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಸುಮತಿ ಅಕ್ಕಿ ಆದ್ದರಿಂದ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ನೀರು ತಡೆಯುತ್ತೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಆಗಲೇ ಹೇಳ್ದಂಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು, ಬಿಸಿ ನೀರನ್ನೇ ಹಾಕಿ ಚೆನ್ನಾಗಿ ಕುದ್ದ ನಂತರ ಲಿಡ್ಡನ್ನ ಕ್ಲೋಸ್ ಮಾಡಿ 1 ವಿಷಲ್ ಹಾಕ್ಸಿದ್ರೆ ಸಾಕು. ನಿಮಗೆ ಬಿಸಿ ಬಿಸಿಯಾದ ರುಚಿಯಾದ ಹಲಸಿನಕಾಯಿ ಪಲಾವ್ ರೆಡಿ ಆಗುತ್ತೆ. ನಂತರ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಇನ್ನೊಂದು ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ನಂಗೆ ಹಿಂಗೆ ಕುದ್ದ ನಂತರ ಸ್ವಲ್ಪ ನಿಂಬೆ ರಸನ ಹಿಂಡ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ನಂತರ ಇದನ್ನು 1 ವಿಷಲನ್ನು ಹಾಕ್ಸ್ಕೊಂಬಿಡೋಣ. 1 ವಿಷಲ್ ಆದ ನಂತರ ಕುಕ್ಕರ್ ಆರಿದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹಲಸಿನಕಾಯಿ ಪಲಾವ್ ರೆಡಿ ಆಯಿತು. ವಾವ್, ಘಮ ಘಮ ಅಂತ ಬಿಸಿ ಬಿಸಿಯಾಗಿದೆ. ತಟ್ಟೆಗೆ ಹಾಕೊಂಡು ತಿಂದುಬಿಟ್ರೆ ಅದ್ಭುತ. ಅದ್ರ ಜೊತೆ ಸ್ವಲ್ಪ ತುಪ್ಪ ಮೇಲೆ ಹಾಕೊಂಡು ತಿನ್ನಿ. ಬೇಕು ಅಂದರೆ ಇದಕ್ಕೆ ನೀವು ಮೊಸರು ಬಜ್ಜಿ ಮತ್ತು ಸೌತೆಕಾಯಿನ ಹಾಕೊಂಡು ತಿನ್ಬೋದು. ನಿಮ್ಗೆ ಯಾವುದು ಇಷ್ಟ ಪಲಾವ್ ಜೊತೆಗೆ ಆ ಥರ ನೋಡಿ. ಈ ಥರ ರೆಡಿ ಇದೆ ಪಲಾವ್. ಬಿಸಿ ಬಿಸಿಯಾದ ರುಚಿಯಾದ ಹಲಸಿನಕಾಯಿ ಪಲಾವ್ ರೆಡಿ. ಈಗ ತಟ್ಟೆಗೆ ಸರ್ವ್ ಮಾಡಿ. ಆಗಲೇ ಹೇಳ್ದಂಗೆ ಮೊಸರು ಜೊತೆ ಆಗಲಿ ಸೌತೆಕಾಯಿ ಜೊತೆ ಆಗಲಿ ತಿನ್ನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಬಾಯ್. ಥ್ಯಾಂಕ್ಸ್.